ನಮಸ್ತೆ ಕರ್ನಾಟಕ 1 ಟಿವಿಗೆ ಸ್ವಾಗತ. ದೇಶದಲ್ಲಿ ಹುಲಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇರುವ ಹಿನ್ನೆಲೆ ಭಾರತ ಸರ್ಕಾರ ಹುಲಿ ಸಂರಕ್ಷಣೆ ಮತ್ತು ಪೋಷಣೆಯ ಕಾರ್ಯ ಕೈಗೊಂಡಿತ್ತು. ಹುಲಿಗಳ ಸಂತತಿ ನಶಿಸಬಾರದೆಂದು 2025ರಲ್ಲಿ ವಿಶೇಷವಾಗಿ 58 ಸಂರಕ್ಷಣಾ ಪ್ರದೇಶಗಳನ್ನ ಗುರುತಿಸಲಾಗಿದೆ. ಇಂತಹ ಸಂದರ್ಭದಲ್ಲಿ ಈ ವರ್ಷದ ಮೊದಲ 3 ತಿಂಗಳಲ್ಲಿ ಮಹಾರಾಷ್ಟ್ರದ 23 ಹುಲಿಗಳ ಸಾವು ದಾಖಲಾಗಿರುವುದು ಆತಂಕಕಾರಿ ಸಂಗತಿಯಾಗಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಇವುಗಳಲ್ಲಿ 19 ಹುಲಿಗಳ ಸಾವುಗಳು ಹಸಿವು ಸೇರಿದಂತೆ ನೈಸರ್ಗಿಕ ಕಾರಣಗಳಿಂದ ಸಂಭವಿಸಿದ್ರೆ ಇನ್ನು 4 ಹುಲಿಗಳು ಬೇಟೆಗಾರರಿಂದ ಸಾವನ್ನಪ್ಪಿವೆ. ಬೇಟೆಯಾಡುವುದನ್ನ ಸರ್ಕಾರ ನಿಷೇಧಿಸಿದ್ರೂ ಕೂಡ ಬೇಟೆಗಾರರ ದುರಾಸೆಗೆ ಹುಲಿಗಳು ಬಲಿಯಾಗಿವೆ. ಇದು ಹುಲಿ ಸಂರಕ್ಷಣಾಕಾರರಲ್ಲಿ ಭೀತಿಯನ್ನ ಉಂಟು ಮಾಡಿದೆ. ಇನ್ನು ಇಂತಹ ಘಟನೆ ಭಾರತದ ಶ್ರೀಮಂತ ಜೀವ ವೈವಿಧ್ಯತೆಗೆ ಆಳವಾದ ಬೆದರಿಕೆಯನ್ನು ಸೂಚಿಸುತ್ತೆ ಎಂದು ತಜ್ಞರು ಎಚ್ಚರಿಸಿದ್ದಾರೆ. ನಶಿಸ್ತಾ ಇರುವ ಪ್ರಾಣಿ ಸಂಕುಲದ ಉಳಿವಿಗಾಗಿ ಅವುಗಳ ಕಾಳಜಿ ಹಾಗೂ ಸಂರಕ್ಷಣೆ ಅಗತ್ಯವಾಗಿದೆ. ಮಹಾರಾಷ್ಟ್ರದ ಅರಣ್ಯ ಇಲಾಖೆ ಈ ಘಟನೆಯ ಕುರಿತು ತನಿಖೆ ನಡೆಸ್ತಾ ಇದ್ದು, ಅದರ ಜೊತೆ ವನ್ಯಜೀವಿ ಸಂರಕ್ಷಣೆ ಬಲಪಡಿಸುವ ಗುರಿಯನ್ನ ಹೊಂದಿರುವ ತುರ್ತು ಸಭೆಗಳು ಮತ್ತು ಪರಿಶೀಲನಾ ಯೋಜನೆಗಳು ನಡೀತಾ ಇವೆ. ಈ ಪರಿಸ್ಥಿತಿಯನ್ನ ಮೇಲ್ವಿಚಾರಣೆ ಮಾಡಲು ನಿಯೋಜಿಸಲಾಗಿರುವ ನಾಗ್ಪುರ ನಗರದ ಅರಣ್ಯ ಸಚಿವ ಶ್ರೀ ಗಣೇಶ್ ನಾಯಕ್, ರಾಜ್ಯದ ಹುಲಿಗಳ ಸಂಖ್ಯೆ ಪ್ರಸ್ತುತ 446ರಷ್ಟಿದ್ದು ಚಂದ್ರಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹುಲಿಗಳಿವೆ ಎಂದು ತಿಳಿಸಿದ್ದಾರೆ. ಚಂದ್ರಾಪುರದ ದಟ್ಟವಾದ ಅರಣ್ಯ ಪ್ರದೇಶ ಮತ್ತು ಉತ್ತಮವಾಗಿ ಸ್ಥಾಪಿತವಾದ ಪರಿಸರ ವ್ಯವಸ್ಥೆಯು ಪ್ರಾಣಿಗಳಿಗೆ ಅನುಕೂಲಕರವಾದ ಆವಾಸ ಸ್ಥಾನವಾಗಿದೆ. ಆದಾಗ್ಯೂ ಈ ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಹಾರ ಲಭ್ಯತೆ, ಗುಣಮಟ್ಟದ ಆವಾಸ ಸ್ಥಾನ ಮತ್ತು ರಕ್ಷಣಾ ಕ್ರಮಗಳಿಗೆ ಸಂಬಂಧಿಸಿಯೇ ಹುಲಿಗಳ ಸರಣಿ ಸಾವು ಬಹಳ ಕಡಿಮೆ ಅವಧಿಯಲ್ಲಿ ಸಂಭವಿಸಿದೆ. ಇದು ವನ್ಯಜೀವಿ ಸಂರಕ್ಷಕರ ನಿರ್ಲಕ್ಷ್ಯ ಅಥವಾ ಅವ್ಯವಸ್ಥೆಯನ್ನ ತೋರಿಸ್ತಾ ಇದೆ. ಮಹಾರಾಷ್ಟ್ರದಲ್ಲಿ 23 ಹುಲಿಗಳ ಸರಣಿ ಸಾವು ದೇಶದ ಶ್ರೀಮಂತ ಜೀವ ಸಂಕುಲದ ನಷ್ಟ ಎನ್ನಲಾಗ್ತದೆ. ಹೀಗಾಗಿ ಇನ್ನು ಮುಂದೆಯಾದ್ರೂ ವನ್ಯಜೀವಿಗಳ ಮೇಲೆ ಹೆಚ್ಚು ಕಾಳಜಿ ವಹಿಸಿ ಅವುಗಳನ್ನ ಸಂರಕ್ಷಿಸುವ ಕಾರ್ಯವಾಗಬೇಕಾಗಿದೆ. ಇದಾಗಿತ್ತು ಮಹಾರಾಷ್ಟ್ರದಲ್ಲಿ 23 ಹುಲಿಗಳ ಸರಣಿ ಸಾವಿನ ಕುರಿತ ಮಾಹಿತಿ. ಇನ್ನಷ್ಟು ವರದಿಗಳೊಂದಿಗೆ ಮತ್ತೆ ಸಿಗ್ತೇವೆ. ಇದು 1 ಟಿವಿ.